ನಾವೆಲ್ಲಿ ಕಾಫಿ ಕುಡಿತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಏಕೆ ಅಂದರೆ ನಾಳೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಮಾಲೆ ಹಾಕ್ಸ್ಕೊತಾ ಇದ್ದಾರೆ, ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಯಡೂರು ಹತ್ರ ಬಂದು ರೆಗ್ಯುಲರಾಗಿ ಯಾವಾಗಲೂ ಕಾಫಿ ಕುಡಿತೀವಿ. ಬಟ್ ಅಲ್ಲಿ ಬಂದಾಗೆಲ್ಲ ಒಬ್ಬೊಬ್ಬರು ಚೇಂಜ್ ಆಗ್ತಾನೆ ಇರ್ತಾರೆ. ಸೊ ಹಂಗಾಗಿ ಕಾಫಿ ಕುಡಿದ್ಬಿಟ್ಟು ಊರಿಗೆ ಹೊರಟಿವಿ. ಊರಿಗೆ ಹೋಗಿ ನಾವು ತೋಟದ ಹತ್ರ ಹೋಗೋಣ ಅಂತ ಹೇಳಿ. ಯಾಕೆ ಅಂತಂದರೆ ಇರುಮುಡಿಗೆಲ್ಲ ಕಾಯಿ ಬೇಕಿತ್ತು, ಕಾಯಿ ಬೇರೆ ಕೆಡಗಿಸಿರ್ಲಿಲ್ಲ. ಸೊ ಹಾಗಾಗಿ ಕಾಯಿ ಕೆಡಗಿಸೋಣ ಅಂತ ತೋಟದ ಹತ್ರ ಹೋದ್ವಿ. ನಾನು ನಮ್ಮ ಹಸ್ಬೆಂಡ್ನ ಏನಕ್ಕೆ ಹೋಗ್ತಿದ್ದೀವಿ ಅಂತ ಕೇಳ್ತೀನಿ. ಅವ್ರು ಮಾತಾಡೋದೇನು ಕೇಳಿಸಲ್ಲ. ಕಾಯಿ ಕೆಡಗೋಕ್ಕೆ ಅಂತ ಹೋಗ್ತಿದ್ದೀವಿ. ನೋಡ್ಕೊಂಡು ಬಂದ್ವಿ ಯಾವ್ಯಾವ ಮರದಲ್ಲಿ ಕಾಯಿ ಇದೆ ಅಂತೇಳಿ. ಸೊ ಹಂಗಾಗಿ ನೋಡ್ಕೊಂಡು ಮನೆ ಹತ್ರ ಹೋದ್ಮೇಲೆ ಮತ್ತೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು ಅವರು ಕಾಯಿ ಕೆಡಗೋದಕ್ಕೆ. ಸೊ ನಾವು ಬೆಳಗ್ಗೆ ಅವರು ಮಾಲೆ ಹಾಕ್ಸ್ಕೊಬೇಕಿತ್ತು. ಸೊ ಹಾಗಾಗಿ ನಾವು ಮಾಲೆ ಹಾಕ್ಸ್ಕೊಳ್ಳೋದ್ರಿಂದ ನಾವು ಬೇಗ ಹೋಗಿ ಬೆಳಗ್ಗೆ ಮಾರ್ನಿಂಗ್ ಬರ್ತೀನಿ ಅಂತೇಳಿ ಮಾರ್ನಿಂಗ್ ಬೇಗನೆ ಬಂದರು. ಪಾಪ ಅವ್ರು ಅಷ್ಟು ಹೈಟ್ ಮರದಿಂದ ನೋಡಿ ಎಷ್ಟು ಹೈಟಿಂದ ಕಾಯಿ ಕೆಡಕ್ತಾರೆ ಅಂದರೆ ಪಾಪ ನನಗೆ ತುಂಬ ಬೇಜಾರಾಯಿತು. ಅವ್ರು ಎಷ್ಟೆಷ್ಟು ದೊಡ್ಡ ಮರಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಹತ್ತಿ ಕಾಯಿ ಕೆಡಗಿದ್ರು. ನಾನು ಹೋಗಿ ಎಲ್ಲ ಗಿಡದಲ್ಲೆಲ್ಲ ಬಿದ್ದಿತ್ತು, ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು. ಗಿಡ ಕ್ಲೀನ್ ಮಾಡೋಕ್ಕೆ ನಮಗೂ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಗಿಡದಲ್ಲೆಲ್ಲ ಇದ್ದಿದ್ದು ತೆಂಗಿನಕಾಯಿ ಎಲ್ಲ ತೆಗೆದು ಸೈಡು ಒಂದು ಕಡೆ ಹಾಕ್ಕೊಂಡ್ವಿ. ತಾತನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ. ಹಂಗಾಗಿ ಇಲ್ಲಿ ಮುಗಿಸ್ಕೊಂಡು ಇನ್ನೊಂದು ತೋಟದ ಹತ್ರ ಹೋದ್ವಿ. ಅಲ್ಲೂ ಅಷ್ಟೇ, ಇಲ್ಲಿಗಿಂತ ಅಂತೂ ಇನ್ನೊಂದು ತೋಟದ ಹತ್ರ ಅಂತೂ ಫುಲ್ಲು ಗಿಡ ನೋಡಿ ಎಷ್ಟೆಷ್ಟು ಹೈಟ್ವರೆಗೂ ಬೆಳೆದ್ಬಿಟ್ಟಿತ್ತು. ಸೊ ಪಾಪ ಗಿಡದ ಅದು ಹುಣ್ಸೆಹಣ್ಣು ಮರ ಎಲ್ಲ ಇದಾಗಿದೆ. ಸೊ ಹಂಗಾಗಿ ತೆಂಗಿನಕಾಯಿ ಎಲ್ಲ ಕೆಡಿಸ್ಕೊಂಡು ತೊಗೊಂಡು ಬಂದ್ವಿ. ಆಮೇಲೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮಾಲೆ ಹಾಕ್ಸ್ಕೊಬೇಕಲ್ವ. ಮಾಲೆ ಮತ್ತು ಇರುಮುಡಿ ಒಂದೇ ದಿನ ಬೆಳಗ್ಗೆ ಹಾಕ್ಸ್ಕೊಂಡು ಸಂಜೆಲ್ಲ ಇರುಮುಡಿ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ನನ್ನ ಮಗಳಿಗೆ ಕ್ಲಾಸ್ ಇರೋದ್ರಿಂದ ಒಂದೇ ದಿನ ಹಾಕ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಅತ್ತೆಗೆ ಮತ್ತು ನಮ್ಮ ಅಜ್ಜಿಗೆ, ನನಗೆ, ನನ್ನ ಹಸ್ಬೆಂಡ್ಗೆ ಎಲ್ರಿಗೂ ಆಶೀರ್ವಾದ ತೊಗೊಂಡು ನಾವು ಇಲ್ಲಿಂದ ಅಮ್ಮನ ಮನೇಲಿ ಮಾಲೆ ಹಾಕ್ಸ್ಕೊತಾ ಇರೋದ್ರಿಂದ ಅಮ್ಮನ ಮನೆಗೆ ಹೊರಟ್ವಿ. ಯಾಕೆ ಅಂತಂದರೆ ನನ್ನ ತಮ್ಮ ಎಲ್ಲ ಹಾಕ್ಸ್ಕೊತಿದ್ದಾರೆ. ನನ್ನ ಮಗಳು ಒಬ್ಬಳೇ ಹೋಗೋಕ್ಕಾಗಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತೇಳಿ ನನ್ನ ತಮ್ಮನೂ ಹಾಕ್ಸ್ಕೊತಾ ಇದ್ದಾನೆ, ನನ್ನ ತಮ್ಮನ ಜೊತೆ ಹೋಗೋಕ್ಕೆ ಅಂತ. ನೆಕ್ಸ್ಟ್ ಅಲ್ಲಿಗೆ ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ.